ರಾಜ್ಯದ ಸಂಸದರಿಗಿಲ್ವಾ ಕವಡೆ ಕಾಸಿನ ಕಿಮ್ಮತ್ತು. ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ಉದ್ದಟತನವನ್ನ ತೋರಿಸಿದ್ದಾರೆ. ಕರ್ನಾಟಕ ಭವನದಲ್ಲಿ ಸಂಸದರಿಗೆ ಅವಕಾಶವನ್ನ ನೀಡಿಲ್ಲ. ಇದರಲ್ಲಿ ಗೊತ್ತಾಗುತ್ತೆ ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನ ನೀಡ್ತಾ ಇಲ್ಲ ನಮ್ಮ ರಾಜ್ಯದ ಸಂಸದರಿಗೆ ಅನ್ನೋದು. ರಾಜ್ಯದ ಸಂಸದರಿಗಿಲ್ವಾ ಕವಡೆ ಕಾಸಿನ ಕಿಮ್ಮತ್ತು. ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ಉದ್ದಟತನವನ್ನ ತೋರಿಸಿದ್ದಾರೆ. ಕರ್ನಾಟಕ ಭವನದಲ್ಲಿ ಸಂಸದರಿಗೆ ಅವಕಾಶವನ್ನ ನೀಡಿಲ್ಲ. ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ಈ ಒಂದು ಉದ್ದಟತನವನ್ನ ತೋರಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಅವಕಾಶವನ್ನ ನೀಡಿಲ್ಲ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಸುದ್ದಿಗೋಷ್ಠಿಗೆ ಅವಕಾಶವನ್ನ ನೀಡ್ತಾ ಇಲ್ಲ ಅಲ್ಲಿನ ಆಯುಕ್ತ ಮಿತಾಶ್ ಅವರು. ಕರ್ನಾಟಕ ಭವನದ ಸಭಾಂಗಣದಲ್ಲಿ ಅವಕಾಶದ ನಿರಾಕರಣೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲಾಖೆ ಪರೀಕ್ಷೆ ಸಬೂಬನ್ನ ಹೇಳಿ ಸಭಾಂಗಣವನ್ನ ನೀಡ್ತಾ ಇಲ್ಲ. ಸೊ ಹೀಗಾಗಿ ಸಂಸದರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ಸ್ವತ್ತಾಯ್ತಾ ದೆಹಲಿಯ ಕರ್ನಾಟಕ ಭವನ. ಐಎಎಸ್ ಅಧಿಕಾರಿಗಳ ರಾಜಾತಿಥ್ಯಕ್ಕಷ್ಟೇ ಸೀಮಿತ ಮಾಡ್ತಾ ಇದ್ದಾರೆ. ರಾಜ್ಯದ ಸಂಸದರಿಗೆ ಇಲ್ವಾ ಕರ್ನಾಟಕ ಭವನ ಅನ್ನುವ ಪ್ರಶ್ನೆ ಎದ್ದೇಳ್ತಾ ಇದೆ. ಯಾಕೆಂದ್ರೆ ಇವತ್ತು ಅಲ್ಲಿ ಸಂಸದರು ಸುದ್ದಿಗೋಷ್ಠಿಯನ್ನು ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವಕಾಶವನ್ನ ನಿರಾಕರಣೆ ಮಾಡಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಬೋಕನಕೆರೆ. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಯಾವ ಕಾರಣಕ್ಕೋಸ್ಕರ ಅವಕಾಶವನ್ನ ನೀಡ್ತಾ ಇಲ್ಲ ಅಂತ ಇಲ್ಲಿ? ಪೃಥ್ವಿರಾಜ್, ಕರ್ನಾಟಕ ಭವನದಲ್ಲಿ ಮೊದಲಿಂದಲೂ ಅಂತದೊಂದು ಅಂತದೊಂದು ಮಾತು ಕೇಳಿ ಬರ್ತಾ ಇದೆ. ಇದು ಐಎಎಸ್ ಅಧಿಕಾರಿಗಳಿಗೆ ಒಂದು ರಾಜಾತಿಥ್ಯವನ್ನ ಕಲ್ಪಿಸಲಿಕ್ಕೆ ಮಾತ್ರ ಸೀಮಿತವಾಗಿದೆಯಾ, ಇದು ಜನಪ್ರತಿನಿಧಿಗಳಿಗೆ ಇಲ್ವಾ ಅಂತ ಕೆಲವೊಮ್ಮೆ ವಿರೋಧ ಪಕ್ಷಗಳ ಜನಪ್ರತಿನಿಧಿಗಳಿಗೆ ಇಲ್ಲಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅಥವಾ ಅವರು ಮಾಧ್ಯಮದವರ ಜೊತೆ ಬೆರಲಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಈಗ ರಾಜ್ಯದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಪ್ರತಿನಿಧಿಗಳಾದಂತಹ ಎರಡೂ ಪಕ್ಷದ 10 ಜನ ಸಂಸದರು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಅವರಿಗೆ ಈಗ ಇಲ್ಲಿ ಸ್ಥಳಾವಕಾಶವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ ಇಲ್ಲಿನ ನಿವಾಸಿ ಆಯುಕ್ತರಾದಂತಹ ನಿಲೇಶ್ ಅವರು. ಸೊ ಈಗ ಹಾಗಾಗಿ ಈಗ ಆಕ್ಚುಲಿ ಎಲ್ಲಾ ಸಂಸದರು ಇಲ್ಲಿ ಬಂದು ವೇಟ್ ಮಾಡ್ತಿದ್ದಾರೆ. ಬಹುಶಃ ಅವರು ಆರ್ಸಿಯನ್ನ ಇಲ್ಲಿ ಕರೆಸ್ತಾರ ಏನು ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಟ್ಟು 2 ಈ ರೀತಿಯ ಒಂದು ಸಭಾಂಗಣಗಳಿದಾವೆ. ಅಂದ್ರೆ ಪ್ರೆಸ್ ಮೀಟ್ ಮಾಡಬಹುದಾದಂತ ಅಥವಾ ಒಂದು ಸಣ್ಣ ಸಭೆ ಮಾಡಬಹುದಂತ 2 ಸಭಾಂಗಣ, ಎರಡೂ ಕಡೆ ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಅದಕ್ಕೆ ಐಎಎಸ್ ಅಧಿಕಾರಿಗಳು ಅಥವಾ ಇಲ್ಲಿನ ಸಿಬ್ಬಂದಿ ಹೇಳ್ತಿರುವಂತಹ ನೆಪ ಏನು ಅಂತಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆ ಇದೆ ಅಂತ. ಅಫ್ಕೋರ್ಸ್ ಅದು ಪರೀಕ್ಷೆ ಇದ್ರೂ ಕೂಡ ಅದು ಇನ್ನೂ ಶುರುವಾಗಿಲ್ಲ ಅಥವಾ ಶುರುವಾಗುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಎಷ್ಟೊತ್ತಿಗೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಏಕಾಏಕಿ ಸಂಸದರಿಗೆ ಈಗ ಸ್ಥಳಾವಕಾಶವನ್ನ ಕೊಡ್ಲಿಕ್ಕೆ ನಿರಾಕರಿಸಿದರೆ ಎಲ್ಲರೂ ಕೂಡ ಈಗ ರಿಸೆಪ್ಷನ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಮತ್ತು ಹೊರಗಡೆ ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.